ದುರಾಂಕಾರದಲ್ಲಿ ಮೆರೀತಿದ್ರು. ಸರಿಯಾಗಿ ಮಾಡ್ದೋಕಂಡ್ರಿ, ನಿಜವಾಗ್ಲೂ ಸರಿಯಾಗಿ ಯಾಮರಿಸ್ತು ಅಲ್ವಾ. ಮತ್ತೆ ಬಡ್ಡಿ ಹಾಕ್ಲು ನೋಡು ನಮಗೇನೆ ಯಾವ ಥರ ಮೋಸ ಮಾಡಕ್ಕೆ ನಿಂತಿದ್ರು ಅಂತ ಅನ್ಬೋಸ್ಲಿ ಸುಮ್ಕಿರು ಮಾಡಿದ್ರು ನಮ್ಮ ಮಾರಿ ಅಂದ್ಬಿಟ್ಟು ಏನು ಅಳಿ ಮೈನು ಹೋಗ್ಲೋದೇನೋ ನನ್ನ ಸಿಕ್ತೋರ್ ಕುಟ್ಟೆಲ್ಲ ಬದೋಳ ನಮ್ಮವ್ವ ನಮ್ಮ ಅಪ್ಪನೂ ನಮ್ಮ ಅವ್ನು ಇಬ್ಬರು ಸೇರ್ಕೊಬೋದಿರೋದು. ನಾ ಹೇಳ್ತೀಯ ಕೆಲಸ ಮಾಡತ್ತಾಗ ಬಂದು ಹೇಳೋ ಮಟ್ಟಿಗೆ ಬೋದಾರ ನೋಡಿ ಎಲ್ಲರೂ ಕುಟ್ಟುವಂತೆ. ಬಡ್ಡಿ ಹಾಕ್ಲು ಒಂದು ಮಗ ಸೊಸೆ ಅವರೇರಂತೆ ಮರ್ತ್ಕೊಬಿಟ್ಟಿದ್ರು. ಒಳ್ಳೆ ಅಳಿ ಮೈಯ ಸಿಕ್ತಾ ಮಗಳು ಒಳ್ಳೆ ಅಚ್ಚುಕಟ್ಟಾಗಿರೋ ಸೇರ್ಕೊಬಿಟ್ಲು. ಇನ್ಯಾಕೆ ಅವ್ರು ಒಂದೊಂದು ಲೆಕ್ಕದಲ್ಲಿ ಬಂದಿತ್ತು. ಈಗ ಅದು ಹೆಂಗೆ ಹತ್ರ ಸೇರ್ಸ್ಕೊಂಡ ನೋಡೋದು ಬಿಡು. ಅತ್ತಾಗೋಲ್ಲ ನನಗೆ ಬಡ್ಡಿ ಹಾಕ್ಲು ಹೋಗಿ ಒಳೆ ಬೀಳಿ ದರ್ದ್ರು. ಬಡ್ಡಿ ಹಾಕ್ಲು ಏನು ಮಾಡ್ಬಾರ್ದು ತಪ್ಪು ಮಾಡಿದೆ. ಏನೋ ಎಲ್ಲ ಬಂದು ಸಮಸ್ಯೆ ಬಂದೇ ಬರ್ತದೆ. ಬಂದು ಕೂತ್ಕೊಂಡು ಮಾತಾಡ್ಕೊಂಡು ಕರ್ಕೊಂಡೋಗಿ ಮನೇಲಿ ಇರ್ಸ್ಕೋಬೇಕು. ಸೊಸೆ ಮಗುನ ಅನ್ನೋದು ಬರ್ಲಿಲ್ಲ ಬಡ್ಡಿ ಹಾಕ್ಳಿಗೆ. ಮಗಳಿಗೆ ಏನು ಮೆರೆಸ್ತಾ ಕುಂತಾರೆ ಮಗಳನ್ನ. ಈಗ ಮಾಡಲಿ ಸುಮ್ಕಿರು. ನಮ್ಗೆ ಎಷ್ಟು ಬೇಜಾರಾಕಿಲ್ಲ. ಎಂತೆಂಥವ್ರು ಕುಟ್ಟೆಲ್ಲ ಹೇಳೋರು ಗೊತ್ತಾ ನಮಗೆ ಆಗ್ನಾರ್ದವ್ರು ಕುಟ್ಟೆಲ್ಲ ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ಅವರೆಲ್ಲ ನಗಿಯಂಗೆ ಮಾಡಿಬಿಟ್ರು. ನಮ್ಗೆ ಎಷ್ಟು ಬೇಜಾರಾಕಿಲ್ಲ ಹೇಳು. ಅದಕ್ಕೆ ಬಡ್ಡಿ ಹಾಕ್ಲೆ ಒಂದು ಬೋಸಿ ಅಂದ್ಬಿಟ್ಟು ಮಾಡಿದಿ ಕೆಲಸವ ಸರಿಯಲ್ಲ ನಾನು ಮಾಡಿದೀಗ. ನೆನ್ಸ್ಕೊಂಡ್ರೆ ಮೊಯ್ಯೆಲ್ಲ ಉರ್ದೋಯ್ತು ನನಗೆ. ಆ ಬಡ್ಡಿ ಹಾಕ್ಲೇನ ಎತ್ತಿದಾರೋ ಕಕ್ಕಿದಾರೋ ಕಡೆ ನನ್ನ ಕಂಡ್ರೆ ಹಾಕಿವಲ್ಲ ಬಡ್ಡಿ ಹಾಕ್ಲಿಗೆ ಅವ್ರಿಗೆ. ಹೌದು ರೀ, ನೀವು ಕಂಡ್ರೆ ಆಗಲ್ಲ ಅವ್ರಿಗೆ. ಅಲ್ಲ ರೀ, ನಾನು ಹೇಳೋದೊಂದು, ಅವಳು ಬೇರೆ ಹೊಟ್ಟೆಲಿ ಹುಟ್ಟಿದಾಳೆ, ನೀವು ಬೇರೆ ಹೊಟ್ಟೆಲಿ ಹುಟ್ಟಿದ್ದೀರಾ. ನಿಮ್ಮ ಅಮ್ಮನಿಗೆ ಯಾವ ಥರ ಆಡ್ಬಿಟ್ರು ಅಲ್ವಾ. ನಿಜವಾಗ್ಲೂ ನನಗೆ ತುಂಬ ಕೋಪ ಬಂದ್ಬಿಡ್ತು ರೀ, ಸಖತ್ತು ಕೋಪ ಬಂದ್ಬಿಡ್ತು. ಅವ್ರು ಆಡಿದ್ದು ನೋಡಿ ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ. ಸರಿ ಆಯ್ತು ಬಿಡಿ, ಇವಾಗ ನಾವು ಮಾಡಿ ಸರಿ ಕಣ್ರಿ. ನೀವೇನು ಬೇಜಾರು ಮಾಡ್ಕೋಬೇಡಿ. ಈ ಥರ ಆಯ್ತಲ್ಲ ಅಂದ್ಬಿಟ್ಟು ಅವ್ರ ದುರಂಕಾರಕ್ಕೆ ಸರಿಯಾಗಿ ಶಿಕ್ಷೆ ಆಗಿದೆ. ನೀವೇನು ತಲೆಗೆಡ್ಸ್ಕೋಬೇಡಿ. ಏನಾದರೂ ಮಾಡ್ಕೊಂಡು ಸಾಯ್ಲಿ ಬಿಡಿ. ನಮಗೇನು ನಮ್ಮ ಕಂಡ್ರೆ ಇಷ್ಟಪಡೋ ಜನಗಳ ಬಗ್ಗೆ ನಾವೇ ತಲೆಗೆಡ್ಸ್ಕೋಬೇಕು. ನಾನು ಹೇಳೋದು ಏನೋ ನಾನು ಚಿಕ್ಕವಳಾಗಿದೆ ತಾನೆ ಏಜಲ್ಲಿ ಅವ್ರಿಗಿಂತ. ಚಿಕ್ಕವಳಾಗಿದೆ ಅಲ್ವರಿ. ನಾನು ಹೇಳೋದೊಂದು, ಅವರು ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇರ್ಬೋದಾಗಿತ್ತಲ್ವ. ಅಯ್ಯೋ ಬಿಡು, ನಮ್ಮನೆ ಬೆಳಗ್ಗೆ ಬಂದಿದ್ದಾಳೆ, ಅವಳ ಬಗ್ಗೆ ನೋವು ಮಾಡಬಾರ್ದು. ಅವ್ಳ ಮನ್ಸಿಗೆ ಅನ್ನೋದು ಸ್ವಲ್ಪನಾದರೂ ಬರಲಿಲ್ವಲ್ರಿ ಅವ್ರಿಗೆ. ಎಷ್ಟು ಬೇಜಾರಾಗಲ್ಲ. ಮಗ ಸೊಸೆ ಇವಾಗ ಅವಳು ಬಂದು ಅವಳ ಮಕ್ಕಳು ಬಂದು ಹೆಸರು ಹೇಳ್ತವೆ. ನನ್ನ ಸೊಸೆಗೆ ಮಕ್ಕಳಿಲ್ಲ. ಅದನ್ನ ಹೇಗಾದರೂ ಮಾಡಿ ಅಚ್ಚುಕಟ್ಟಾಗಿ ಹಾಸ್ಪಿಟ್ಲಿಗೆ ತೋರಿಸೋಣ, ಅವಳಿಗೆ ಮಕ್ಕಳಾಗಿ ಮಾಡೋಣ ಅನ್ನೋದು ಏನಾದ್ರೂ ಜ್ಞಾನ ಇದೆಯಾ? ನಮ್ಮ ಬಗ್ಗೆ ಏನೇ ಇಲ್ಲ. ಅವಳ ಬಗ್ಗೆನೇ ಜಾಸ್ತಿ ಚಿಂತೆ ಇವ್ರಿಗೆ. ಎಂಥ ಅತ್ತೆ ಮಾವನ ಪಡೆದ್ನು ಅಂತ ನನಗೆ ಎಷ್ಟೋ ಸಲ ಬೇಜಾರಾಗಿದೆ ರೀ. ನಿಜವಾಗ್ಲೂ ಈ ಥರ ಅತ್ತೆ ಮಾವ ಸಿಗ್ತಾರೆ ಅಂತ ಮನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ನಾನು. ನಿಜವಾಗ್ಲೂ ನೀವು ನಂಬಲ್ಲ, ಅತ್ತೆ ಮಾವನ ಬಗ್ಗೆ ಕನ್ಸ್ಕೊಂಡವ್ರು ಯಾರಾದರೂ ಇರ್ತಾರೇನ್ರಿ ಇವತ್ತಿನ ಪ್ರಪಂಚದಲ್ಲಿ? ನಾನು ಕನ್ಸ್ಕೊಂಡಿದ್ದೆ ರೀ. ಎಷ್ಟು ಕನ್ಸ್ಕೊಂಡಿದ್ದೆ ಗೊತ್ತಾ, ನಾನು ತುಂಬ ಕನ್ಸ್ಕೊಂಡಿದ್ದೆ ನಾನು. ಆದರೆ ಈ ಥರ ಆಗುತ್ತೆ ಅನ್ನೋದು ಮಾತ್ರ ನಾನು ಮನ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಈ ಥರ ಜನ ಸಿಗ್ತಾರೆ ನನಗೆ ಅಂದ್ಬಿಟ್ಟು. ನಿಜವಾಗ್ಲೂ ಎಷ್ಟು ಆಸೆ ಇಟ್ಕೊಂಡಿದ್ದೆ ಅಂತ ನನಗೆ ಗೊತ್ತು ರೀ, ನನಗೊತ್ತು. ನನಗೆ ಆಸೆ ಇರ್ತಿಲ್ವಾ? ನನಗೂ ಆಸೆನೇ ಇದ್ದಿದ್ದು. ನಂಬೋಕಿಲ್ಲ ನೀನು ಜೀತಾ ಇದ್ದೀನಿ ನಾನು. ಅವ್ರಿಗೆ ಸಾಕಿವ್ನಿ ಗೊತ್ತಾ ಅವ್ರನ್ನ. ನಾನು ಎಷ್ಟು ಕಷ್ಟಪಟ್ಟಿನಿ, ಎಷ್ಟು ಇದು ಮಾಡೀನಿ ಅನ್ನೋದು ನನಗೆ ಗೊತ್ತು. ಅವ್ರಿಗೇನು ಗೊತ್ತು ಹೇಳು. ಅವ್ರಿಗೆ ಮಗಳು ಬಿಟ್ರೆ ಇನ್ಯಾರು ಕಣ್ಗೆ ಕಾಣಕ್ಕಿಲ್ವಲ್ಲ ಬಡ್ಡಿಗಳಿಗೆ. ಅನ್ಬೋಸ್ಲಿ ಬಿಡು, ಸರಿಯಾಗಿ ಮಾಡಿದೆ. ಈಗ ಸರಿಯಾಗಿ ಮಾಡಿದೆ. ಅನ್ಬೋಸ್ಲಿ ನನಗೇನು ಬೇಜಾರಿಲ್ಲ ಕಣವ. ನೀನು ಏನಾರು ಅನ್ಕೋ, ನನಗೇನು ಬೇಜಾರಿಲ್ಲ. ಅವ್ರು ಬೀದಿಗೆ ಬರಬೇಕು ಅಂತ ನಾವು ಇಷ್ಟೆಲ್ಲ ಮಾಡಿದ್ದು. ಬಂದರು ನೋಡಿ ಬೀದಿಗೆ. ಸದ್ಯಕ್ಕೆ ಜೊತೆಗೆ ಒಂದು 3 ಲಕ್ಷ ದುಡ್ಡು ನೋಡ್ಕೊಂಡಂಗಾಯ್ತು ಬಿಡು. ಇನ್ಮೇಲೆ ಸಾಯ್ಲಿ ಬಡ್ಡಿ ಹಾಕ್ಲು ಹೋಗಿ ಒಳಗೆ ಬೀಳಿ. ನಮಗೇನು ಎಲ್ಲ ಕೈಲೂ ಹೇಳಿ ಕಳಿಸೋದು, ಎಲ್ಲರ ಕೈಲೂ ಮಾನ ಮರೋದಿ ಕಳೆಯೋದು. ಹಂಗೆ ಮಾಡ್ಬಿಟ್ಟೋದ ಹಿಂಗೆ ಮಾಡ್ಬಿಟ್ಟೋದ ಅಂತ ಇಲ್ದೋದ್ರೆ ಹೇಳೋದು ನಮ್ಮ ಕೋಪತ್ತಕ್ಕಿಲ್ವಾ? ಇಬ್ಬರೇನು ಕಮ್ಮಿ ಇಲ್ಲ, ಇಬ್ಬರೂ ಅಷ್ಟೇ. ಅವರು ನಮ್ಮ ಅಪ್ಪ ಆದ್ರೂ ಅಷ್ಟೇ, ನಮ್ಮ ಅಮ್ಮ ಆದ್ರೂ ಅಷ್ಟೇ. ಏನಾದರೂ ಮಾಡ್ಕೊಳ್ಳಿ ಬಿಡ್ರಿ, ನಮಗೇನು ಅವ್ರು ಸುದ್ದಿ ಕಟ್ಕೊಂಡು ನಮಗೇನು. ಅವ್ರಿಗೆ ಬುದ್ಧಿ ಕಲಿಸ್ಬೇಕಾಗಿತ್ತು, ಕಲಿಸಾಯ್ತು. ಇನ್ನೇನು ಅಷ್ಟೇ. ಕಲ್ತಿದ್ದು ದುರಾಂಕಾರಕ್ಕೆ ದೇವರೇ ಶಿಕ್ಷೆ ಕೊಟ್ಟ ಅನ್ಕೋಬೇಕು ಅಷ್ಟೇ. ಎಷ್ಟು ದುರಾಂಕಾರದಲ್ಲಿ ಸಾಯ್ತಿದ್ರು. ಏನು ಸೀಮ್ಗೆ ಮಗ್ಳೆತ್ಬಿಟ್ಟಿದ್ದೀನಿ ಅಂತ ಹೊರಗೆ ಆಡ್ತಿದ್ರು. ಇವಾಗ ಯಾರು ಸವಸನೂ ಇಲ್ಲ ಅವ್ರಿಗೆ. ಬೀದಿಲಿ ಭಿಕ್ಷೆ ಬೇಡಲಿ ಬಿಡಿ, ನಮ್ಗೆ ಏನಾಗಬೇಕು. ಇನ್ನೊಂದ್ಸಲ ಅವ್ರು ಸುದ್ದಿನ ಎತ್ತದ ಬೇಡ ಮನೆ ಒಳಗಡೆ. ಅವ್ರು ಸುದ್ದಿ ಎತ್ತಿದ್ರು ಮನೇಲಿ ನೆಮ್ಮದಿ ಹಾಳಾಗುತ್ತೆ. ಹುಟ್ಟು ಸಕ್ರಗಳವು. ಅವ್ರು ಸುದ್ದಿ ಮಾತಾಡಿ ಏನು ಬರ್ತಿತ್ತು? ನಿಜವಾಗ್ಲೂ ಬೇಜಾರಾಯ್ತು ನನಗೆ. ಎಷ್ಟೆಲ್ಲ ಅವಮಾನ ಮಾಡಿ ಯಾವ ಥರ ಎಲ್ಲ ಇದು ಮಾಡಿದ್ರು ಅಂತ. ಅಯ್ಯೋ ಬಿಡ್ರಿ. ಅವ್ರು ಕಲಿಸಿದ್ಕೆ ಅದಕ್ಕಿಂತ ಡಬಲ್ ನಾವು ಕಲಿಸಿದೀವಿ ಅಲ್ವಾ? ಅದು ಸರಿ ಆಯ್ತಲ್ಲ, ಇನ್ನೇ ತಲೆಗೆಡ್ಸ್ಕೊತೀರಾ? ಸರಿ ಆಯಿತು, ಕೆಲ್ಸಕ್ಕೆ ಹೊರಟ್ಬರ್ತೀನಿ. ಸರಿ ರೀ, ಆಯಿತು. ಏನು ಅಳಿ ಮೈಯವರು ಜಾಸ್ತಿ ಬೈತಾ ಇದ್ರು. ಅವ್ರ ಅಪ್ಪನಿಗೂ ಅವ್ರ ಅಮ್ಮನಿಗೂ ಬೈತಾ ಇದ್ದ. ಇಷ್ಟ ಕಂಟ್ಲು ಕುತ್ಕೊಂಡು ಬೊಯ್ಲಿ ಸುಮ್ಕಿರು ಬೊಯ್ಲಿ. ಏನು ದುರಾಂಕಾರ. ಮನೆ ಕಟ್ಟಿ ಗೃಹ ಪ್ರವೇಶಕ್ಕೊಂದು ಮಾತು ಹೇಳ್ಕಳಿಸ್ತೀರ. ಮಗ ಸೊಸೆಗಿಂತವ ಬೇರೆ ಹೆಚ್ಚಾಗ್ಬಿಟ್ಟಿದ್ರೆ ಹೇಳು. ಸರಿಯಾಗಿ ಸುಮ್ಕಿರಿ. ಯಾರು ದಿಕ್ಕೆಟ್ಟ ಪರದೇಶಿಗಳಂಗೆ ಆಗವ್ರೆ. ಈಗ ಯಾರು ಬಂದರು? ಅಳಿ ಮೈನಿಗೂ ಕಾಪತ್ಕೊಂಡದೆ, ಮಗಳಿಗೂ ಕಾಪತ್ಕೊಂಡದೆ. ಇವ್ರು ಹೋಗಿ ನಾಟಕ ಆಡಿದ್ರು, ಅವ್ರು ನಂಬಕ್ಕೂ ಇಲ್ಲ. ಇವತ್ತು ಬೀದಿ ಪಾಲಾಗವ್ರೆ. ಆಗಲಿ ಸುಮ್ಕಿರು. ಕಳಿಸ್ತಾರೆ, ಮನೆಗೆ ಹಚ್ಚಿ ಕೊಡಿಸ್ತಾರೆ ಅಲ್ವಾ? ಹೋದ ತಿಂಗಳು ನಾನು ಮನೆಗೆ ಕಟ್ಟೇ ಇಲ್ಲ. ನಾನು ಲೋನ್ನ ಸುಮ್ಮನೆ ಕಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಬರ್ತಾರೆ ಇವತ್ತು ನಾಳೆನ. ಅದಕ್ಕೇನೆ ಅಲ್ವಾ ನಾನು ನೀನು ಉಸಾರಿಸ್ಕೊಂಡು ಹೊರಗಡೆ ಬಂದುಬಿಟ್ಟಿದ್ದು. ಇವಾಗ ಅನುಭವಿಸ್ಕೊಂಡಿರಲಿ ಬಿಡು. ಏನಾದರೂ ನಮಗೇನಾಗಬೇಕು? ಏನಾರೇ ಅಲ್ಲಿ ಕಣಮ್ಮ, ಸ್ವಲ್ಪನೂ ದುರಂಕಾರ ಕಮ್ಮಿ ಆಗಿಲ್ವಲ್ಲ ಅವ್ರಿಗೆ? ಸ್ವಲ್ಪನಾದ್ರೂ ದುರಂಕಾರ ಕಮ್ಮಿ ಆಗಿದೆಯಾ? ಇಷ್ಟೆಲ್ಲ ಆದ್ರೂ ಬುದ್ಧಿ ಕಲೀಲಿಲ್ಲ ಅಂದರೆ ಯಾವ ಥರ ಜನಗಳು ಹೇಳು. ಒಬ್ಬೊಬ್ಬೊಬ್ಬ ನಿಜವಾಗ್ಲೂ ಈ ಥರ ಜನಗಳು ಅಂತ ಗೊತ್ತಿರಲಿಲ್ಲಮ್ಮ ನನಗೆ. ದುರಂಕಾರ ಕಮ್ಮಿ ಆಗುತ್ತಮ್ಮ ಅವ್ರಿಗೆ, ಯಾವುದೇ ಕಾರಣಕ್ಕೂ ಆಗಲ್ಲ. ಅವರು ತುಂಬ ದುರಂಕಾರ ಜನಗಳು, ಅದು ಯಾವತ್ತೂ ಕಮ್ಮಿ ಆಗಲ್ಲ. ಅಷ್ಟೆಲ್ಲ ಆಗಿದೆ. ಸ್ವಲ್ಪನಾದ್ರೂ ಭಯ ಇದೆಯಾ ನೋಡು. ನಾನು ನಿಜ ಅಂದ್ಕೊಂಡಿದ್ದೆ ಕಾಲಿಗೆ ಬಿದ್ದು ನಾನು ಇರಿಸ್ಕೊಳ್ತಾರೆ ಅಂತ. ಅದನ್ನೂ ಮಾಡಲಿಲ್ಲ. ಕಾಲಿಗೆ ಬಿದ್ದು ಏನೋ ಕ್ಷಮೆ ಕೇಳಿದರೆ ಏನೋ ಹೋಗಿಚ್ಚೆ ಪಾಪ ಅಂತ ಇದ್ಕೊಂಡು ಏನೋ ಕೊಟ್ಕೋಬೋದಾಗಿತ್ತು. ದುರಂಕಾರದ ಮಾತುಗಳನ್ನೇ ಮಾತಾಡ್ತಾರೆ ಅವರು.
ಅಯ್ಯೋ ಸುಮ್ ಕುತ್ಕೊಳ್ಳೆ, ನಿನಗೆ ಅವೇ ಹಣೆ ಬರೋದು. ಅದನ್ನ ಕಟ್ಕೊಂಡು ಹೋಗ್ಬೇಕು, ನಿನಗೇನು ಬಂದಿದೆ ಮಾಡು. ಯಾವತ್ತಿದ್ರೂ ಅವ್ರಿಗೂ ಕೊಟ್ಟೆ ಕೊಡ್ತಾಳೆ ನಿಮ್ಮ ಅತ್ತೆ. ನಿಮ್ಮ ಮಾವನು ನಿಮ್ಮ ಅತ್ತೆನೂ ಇವತ್ತೇನೋ ಅವ್ರು ಕಂಡಂಗೆ ಆಡ್ಬೋದು, ಆದರೆ ಯಾವತ್ತೂ ಅವ್ರ ಮೇಲೆ ಇಷ್ಟ ಜಾಸ್ತಿ. ಈಗ ಮಾಡಿ ಸರಿ ಬಿಡು. ಈಗ ಮನೇನಾದ್ರೂ ಬಿಡಿಸ್ಕೊಳ್ಳಿ, ಏನಾದ್ರು ಬಿಡಿಸ್ಕೊಳ್ಳಿ. ಸುಮಾರಾಗಿ ಮಾಡ್ಕೊಂಡ್ರೆ ಎಷ್ಟು ಅಮೌಂಟ್ ಆಯಿತು? 3 ಲಕ್ಷ ಆಯ್ತಮ್ಮ ನಮಗೆ. ಬಿಡು ಮತ್ತೆ ಇನ್ನೇನು, 3 ಲಕ್ಷ ದುಡ್ಡಿಲ್ವ? ಆರಾಮಾಗಿ ಇರೋಣ ಬಿಡು, ತಲೆಗೆಡ್ಸ್ಕೊಬೇಡ. ನಿಜವಾಗ್ಲೂಮ್ಮ ನಾನು ನಿಜವಾಗ್ಲೂ ಎಷ್ಟು ಖುಷಿ ಆಯ್ತಾ ಇದೆ ಗೊತ್ತಾ? ಒಂದು ಚೋರಿಗೆ ಹಾಲು ಕೊಟ್ಟಷ್ಟು ಸಂತೋಷ ಆಯ್ತಾ ಇದೆ. ಅವ್ನು ನಮ್ಗೆ ಅಷ್ಟು ದಿನದಿಂದ ನೋವು ಮಾಡಿದ್ರು, ಟೋಟಲಿ ಎಲ್ಲ ಸೇರಿಸಿ ನೋವು ಮಾಡಿದ್ದೀವಿ. ಸಂತೋಷ ಅಂದರೆ ಸಂತೋಷ ಆಯ್ತು ನಮಗೆ. ಮಗಳನ್ನ ಅಪ್ಪ ಅಮ್ಮನಿಂದ ದೂರ ಮಾಡ್ದು, ಆ ಮನೆ ನಿಲ್ದಂಗೆ ಮಾಡ್ದು. ಈಗ ಸರಿ ತಾನೆ ನಾವು ಮಾಡಿದ್ದು. ನೀವು ಮಾಡಿ ಸರಿ ಕಣೆ, ನೀವು ಮಾಡಿದ್ದು ಸರಿಯಾಗಿದೆ. ಈಗ ನನ್ನ ಮಗಳು ಅನ್ಸ್ಕೊಂಡ್ರಿ. ನಿಜವಾಗ್ಲೂ ಈ ಸಮಯದಲ್ಲಿ ನಿಮ್ಮ ಅಪ್ಪ ಇದ್ದರೆ ಎಷ್ಟು ಸಂತೋಷ ಪಡ್ತಿದ್ರು ಗೊತ್ತಾ, ಎಷ್ಟು ಖುಷಿ ಪಡ್ತಿದ್ರು ಗೊತ್ತಾ. ಅವ್ರಿಗಿರೋ ಅದೃಷ್ಟ ಇಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ. ಏನು ಮಾಡೋಕ್ಕಾಗುತ್ತಮ್ಮ, ನಿಜವಾಗ್ಲೂ ಅಪ್ಪನ ಕಳ್ಕೊಂಡು ತುಂಬ ನೋವಾಗ್ತಿದೆಮ್ಮ. ಅವರು ಅಷ್ಟೇ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಮಾವನವ್ರು ಹಿಂಗೆ ಬಿಟ್ಬಿಟ್ಟು ಹೋದ್ರಲ್ಲ ಅಂತ ಎಷ್ಟು ಅಳ್ತಿದ್ರು ಗೊತ್ತಾ. ಅವರು ನಿಮ್ಮನ್ನೇ ನಿಜವಾದ ತಂದೆ ತಾಯಿ ಅಂತ ಅಂದ್ಕೊಂಡಿದ್ದಾರೆ. ಎಷ್ಟು ಇಷ್ಟಪಡ್ತಾರೆ ಗೊತ್ತಾ. ನೀನು ಕಂಡ್ರಂತ ಅವ್ರಿಗೆ ತುಂಬ ಇಷ್ಟಮ್ಮ. ನಮ್ಮ ತಾಯಿ ಥರ ನಮ್ಮ ತಾಯಿಗಿಂತ ಹೆಚ್ಚು ಅಂತಾರೆ. ಹೌದಮ್ಮ, ನಮಗೂ ಅಷ್ಟೇ. ನಮ್ಮ ಮನೆ ಮಗ ಅಂದ್ಕೊಂಡಿದ್ದೀವಿ ಎಳಿಮೈನ. ಅವ್ರು ಚೆನ್ನಾಗಿರಲಿ, ನಮ್ಗೆ ಅಷ್ಟೇ ಸಾಕು. ಇನ್ನು ಯಾವುದೇ ಕಾರಣಕ್ಕೂ ಯಾವತ್ತೂ ನಿಮ್ಮ ಅತ್ತೆ ಮಾವನ ಹತ್ರ ನೀವು ಹೋಗ್ಬಾರ್ದಮ್ಮ, ಆಯಿತಾ? ಇನ್ಯಾಕಮ್ಮ ಹೋಗಲಿ, ನಮಗೇನು ಹುಚ್ಚ ಹೋಗೋಕ್ಕೆ ಅವ್ರ ಹತ್ರ. ಅವ್ರನ್ನೆಲ್ಲ ಬೀದಿತ ನಿಲ್ಸಾಯ್ತು. ಇನ್ನೇನಿದ್ರು ಅವ್ರು ಸಂಕಟ ಪಡೋದು ನೋಡಿ ಖುಷಿ ಪಡೋದು ಅಷ್ಟೇ ನಮ್ಮ ಕೆಲಸ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಸರಿನಮ್ಮ, ಇದೇ ಖುಷಿಗೆ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಬರೋಣ. ಸರಿಯಮ್ಮ, ಬಾ ಎಲ್ಲರೂ ಹೋಗಿ ಹೊರಗಡೆ ತಿರ್ಗಾಡ್ಕೊಂಡು ಆರಾಮಾಗಿ ಇದ್ಬಿಟ್ಟು ಬರೋಣ. ಸರಿ ಮಗಳೇ, ಹೋಗೋಣ. ನೋಡು, ನಿಜವಾಗ್ಲೂ ಇದೇ ಒಂದು ಸಮಯದಲ್ಲಿ ಒಂದು ಪಾಪು ಹೋಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ. ತುಂಬ ಖುಷಿ ಪಡ್ಬೋದಾಗಿತ್ತು. ಏನು ಮಾಡೋದಮ್ಮ, ನಾವು ಅಲ್ಲಿ ಹಾಸ್ಪಿಟ್ಲಿಗೆ ತೋರಿಸ್ತಾನೆ ಇದ್ದೀವಲ್ಲ, ಎಲ್ಲೂ ಆ ವಿಷಯನೇ ಡಾಕ್ಟರ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಇನ್ನೂ ಎಷ್ಟು ಲೇಟ್ ಆಗಬೇಕೋ ನನಗೆ ಗೊತ್ತಿಲ್ಲ. ಸರಿ ಆಯಿತು ಕಣವ. ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ, ನಮಗೆ ಮೋಸ ಮಾಡಿಬಿಟ್ಟು ನನ್ನ ನಾತನೇ ಮದುವೆ ಮಾಡಿದ್ದಾರೆ, ನಮ್ಮನ್ನೇ ಮದುವೆ ಕರೆದಿಲ್ಲ. ಆ ಮನೆ ಕಟ್ಟಿದ್ದಾರೆ, ಒಂದು ಗೃಹ ಪ್ರವೇಶ ಕರೀಲಿಲ್ಲ. ನಮ್ಗೆ ಯಾವ ಥರ ಮೋಸ ಮಾಡಿದ್ದಾರೆ ಗೊತ್ತಾ ನಿಮಗೆ? ಅಷ್ಟೊಂದು ವನವಾಸತ್ತಿದ್ದೀವಿ ನನ್ನ ಗಂಡನ ನಾನು. ಅವ್ರು ಮಾತ್ರ ಆರಾಮಾಗಿರೋಕ್ಕೆ ನಾವೇ ಬಿಡಲಿ. ನೀವೇನಾದರೂ ಅಂದ್ಕೊಳ್ಳಿ, ನಿಮ್ಗೆ ಹೊಟ್ಟೆ ಕಿಚ್ಚು ಜನಗಳು ಅಂತನಾದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ನಮಗೆ ಮನಸ್ಸಿಗೆ ಎಷ್ಟು ನೋವಾಗಿದೆ ಅನ್ನೋದು ನಮಗೆ ಮಾತ್ರ ಗೊತ್ತು. ಮದುವೆಗೆ ಒಂದು ವಾರ ಇರಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇರಲಿಲ್ಲ ಅವಳಿಗೆ, ನಮ್ಮ ಅತ್ತೆಗೆ, ನಮ್ಮ ಮಾವನಿಗೂ ಅಷ್ಟೇ. ಇಬ್ಬರು ಸೇರಿ ನಮ್ಮನ್ನ ಇರಿಸ್ಕೋಬೋದಾಗಿತ್ತಾನೆ. ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅಷ್ಟೆಲ್ಲ ಇಷ್ಟು ಸಣ್ಣ ಪುಟ್ಟ ಮಾತಿಗೆ ಮನೆ ಬಿಟ್ಟು ಓಡಿಸಿದ್ರು ನಮ್ಮನ್ನ. ಇವಾಗ ಅವ್ರು ಆರಾಮಾಗಿ ದೊಡ್ಡ ಮನೇಲಿ ತಾರಸಿ ಮನೇಲಿ ಇರೋಕ್ಕೆ ನಾವು ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀವ? ನಮಗೆ ಎಷ್ಟು ಹೊಟ್ಟೆ ಉರಿ ಅಲ್ಲ, ನಮಗೂ ಹೊಟ್ಟೆ ಉರಿ ಅಲ್ವ ಹೇಳಿ? ಅದಕ್ಕೇ ಈ ಥರ ಮಾಡಿದ್ದು ನಾವು. ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತಲೇ ಮಾಡಿದ್ದು. ಇವಾಗ ಅವ್ರಿಗೆ ಮನೇನೂ ಇಲ್ಲ ಏನೂ ಇಲ್ಲ ಅನ್ನೋ ಥರ ಆಗಬೇಕು. ಅವ್ರು ಬೀದಿಗೆ ಬಂದು ನಿಲ್ತ್ಕೋಬೇಕು. ಅದು ನೋಡಿ ನಾವು ಸಂತೋಷ ಪಡಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನಿಜವಾಗ್ಲೂ ಅವ್ರಿಗೆ ಈ ಥರ ಪರಿಸ್ಥಿತಿ ಬಂದಿರೋದು ನೋಡಿದರೆ ನಂಗೆ ತುಂಬ ಖುಷಿಯಾಗುತ್ತೆ. ನೀವೇನಾದರೂ ಬೈಕೊಳ್ಳಿ, ನನಗೆ ಗೊತ್ತು ನಿಮಗೆ ಕೋಪ ಬರ್ತಾ ಇದೆ ಅಂತ. ಆದರೆ ನಮಗಾಗಿದ್ದು ನಾವು ನಾವೇ ಹೇಳ್ಕೊಳ್ಳೋಣ. ಸರಿ ಕಣ್ರಪ್ಪ. ವಿಡಿಯೋ ಬಗ್ಗೆ ನಿಮ್ಗೆ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರಲಾ? ನಮಸ್ಕಾರ.